ಹಲೋ ಆತ್ಮೀಯರೇ, ನಿಮ್ಮ ಕನ್ನಡ ವಾಹಿನಿ ಟ್ರೆಂಡಿಂಗ್ ಕನ್ನಡ 123ಗೆ ನಿಮಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತ. ಈಗ ನಿಮ್ಮ ಮುಂದೆ ತರುತ್ತಿದ್ದೇವೆ ಕನ್ನಡ ಸಿನಿಬಂಧ 39. ಈ ಸಿನಿಬಂಧದ ಒಟ್ಟಾರೆ ಸುಳುಹುಗಳು ಹೀಗಿವೆ. ಬನ್ನಿ ಸಿನಿಬಂಧ ಬಿಡಿಸೋಣ. ಸುಧಾಕರ್ ಗೌಡ, ಪಾಯಲ್ ಚಂಗಪ್ಪ ನಟನೆಯ ಚಿತ್ರ ಹೆಚ್ಚು ಕಡಿಮೆ ಶೀತ ನೋವು ನಿವಾರಕದ ಹಾಗಿದೆ. ಅಮೃತಾ ಅಂಜನ್. ಡಾಕ್ಟರ್ ರಾಜ್ ಭಾರತಿ ನಟಿಸಿದ ಈ ತಾಯಿ ಚಿತ್ರದಲ್ಲಿ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಇದೆ. ಅಮ್ಮ. ಊಚಂತೆ ಕಥೆ, ಗಿರೀಶ್ ಕಾಸರವಳ್ಳಿ ನಿರ್ದೇಶನ. ಬಂದವ ಪಿಂಚಣಿಗೆ ಅಲೆದ ನಿವೃತ್ತ ಸರ್ಕಾರಿ ನೌಕರ. ತಬರ. ಅನಂತನಾಗ್, ಶಂಕರ್ನಾಗ್, ಜಯಮಾಲಾ, ಮಂಜುಳಾ, ಜಯಂತಿ ನಟನೆಗೆ ಆಕಾಶದಿಂದ ಜಾರಿ ಭೂಮಿಗೆ ಬಂದ ಇದು. ಜನ್ಮ ಜನ್ಮದ ಅನುಬಂಧ. ಕಿಶೋರ್ ಸುಕೃತ ವಾಗ್ಲೆ ನಟಿಸಿದ BM ಗಿರಿರಾಜ್ ನಿರ್ದೇಶನದ ಚಿತ್ರ. ಚಟ್ಟ. ಅಂಬರೀಶ್, ಶಂಕರ್ನಾಗ್, ರಾಜೇಶ್, ಭವ್ಯ ಪ್ರಮುಖ ಪಾತ್ರಗಳಲ್ಲಿದ್ದು ಬಡಿದ ವಿಜಯ ದುಂದುಭಿ. ಜಯಭೇರಿ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು ಎಂದ ಡಾಕ್ಟರ್ ರಾಜ್ ಚಿತ್ರದಲ್ಲಿ ಇದುವೇ ದೇವರು. ನ್ಯಾಯ. ಕಲ್ಪನಾ ಮನೋಜ್ಞ ಅಭಿನಯದ ಕಾವೇರಿ ಕೊಡಗಿನ ಕಾವೇರಿ ಹಾಡಿನ ಪುಟ್ಟಣ್ಣ ಕಣಗಾಲ್ ಚಿತ್ರ. ಶರಪಂಜರ. ಮಾಲಾ ಶ್ರೀ ಪಿ ರವಿಶಂಕರ್ 2012ರಲ್ಲಿ, ಟೈಗರ್ ಪ್ರಭಾಕರ್ ಶಂಕರ್ನಾಗ್ 87-88ರಲ್ಲಿ ತಂದ ಬಲ ಸಾಮರ್ಥ್ಯ. ಶಕ್ತಿ. ಕಾದಂಬರಿ ಆಧಾರಿತ ಚಿತ್ರ. ಕಲ್ಪನಾ, ರಾಜಶೇಖರ್, ಉದಯಕುಮಾರ್ ನಟನೆಗೆ ಸಿಕ್ಕ ಮೋಕ್ಷ. ಮುಕ್ತಿ. ನಿನ್ನ ನೋಡಲೆಂತೋ ಮಾತನಾಡಲೆಂತೋ ಅಂತ ಸುದೀಪ್ ರಮ್ಯಾ ಸಾಯಂಕಾಲ ಆಡಿಕೊಂಡ ನುಡಿ.
ಮುಸ್ಸಂಜೆ ಮಾತು, ನಿನ್ನ ಪ್ರೇಮದ ಪರಿಯ ನಾನರಿಯೆ ಎಂಬ ಅಡಿಬರಹದ ರಾಕೇಶ್ ಅಡಿಗ ನಿವೇದಿತಾ ನಟನೆಯ ಚಿತ್ರ. ಪರಿ, ಜಾರೆ ಜಾರೆ ನೀ ಹಿಂದೆ ಬರಬೇಡ ಅಂದ್ರು ರವಿಶಂಕರ್ ಗೌಡ, ರಮಣಿತು ಚೌಧರಿ ಕೈಗೊಂಡ ಪ್ರಯಾಣ. ಪಯಣ, ಶಂಕರ್ನಾಗ್ ಗಾಯತ್ರಿ ಬಿಡು ಬಿಡು ಕೋಪವ ಅಂದರು ಮಾಡಿಕೊಂಡ ಗುಣವಾಗದ ಪೆಟ್ಟು. ಆರದ ಗಾಯ, ಸುಮಂತ್ ಶೈಲೇಂದ್ರ, ವಿಭಾ ನಟರಾಜನ್, ಬಿಎನ್ ವಿಜಯಕುಮಾರ್ ಆಕ್ಷನ್ ಕಟ್ಗೆ ಆಡಿದ ಕ್ರೀಡೆ. ಆಟ, ಧ್ರುವ ಸರ್ಜಾ ಚೊಚ್ಚಲ ಚಿತ್ರಕ್ಕೆ ರಾಧಿಕಾ ಪಂಡಿತ್ ನಾಯಕಿ, ವೈಭವವೋ ವೈಭವ. ಅದ್ದೂರಿ, ಯಶ್ ದೀಪಾ ಸನ್ನಿಧಿ ಕದ್ದು ಮುಚ್ಚಿ ಅಂದವಾದ ಅನಾಹುತ ಮಾಡಿದಾಗ ಬಂದ ಚಿತ್ರ. ಜಾನು, ಶಂಕರ್ನಾಗ್, ಶ್ರೀನಾಥ್, ಜಯಂತಿ, ಬಿ ಗಿರಿಬಾಬು ನಿರ್ದೇಶನದಲ್ಲಿ ನಟಿಸಿದಾಗ ಧರ್ಮ ತಪ್ಪಿದ ಹಾದಿ. ದಾರಿ, 1985ರಲ್ಲಿ ಶಂಕರ್ನಾಗ್ ಗಾಯತ್ರಿ ವಜ್ರಮುನಿ ನಟನೆಗೆ ಮಾನವನ ಜೊತೆ ಬಂದಿದ್ದ ರಾಕ್ಷಸ. ದಾನವ, ಮಕ್ಕಳ ಚಿತ್ರಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಪಿ ಶೇಷಾದ್ರಿ ನಿರ್ದೇಶನದ 2006ರ ಚಿತ್ರ. ತುತ್ತೂರಿ, ಶಿವರಾಜ್ ಕುಮಾರ್, ವಿಜಯ ರಾಘವೇಂದ್ರ, ರಾಧಿಕಾ, ಸಿಂಧು ಥೋಲಾನಿ ನಟನೆಯ 2005ರ ಚಿತ್ರ. ರಿಷಿ, ಕಣ್ತೆರೆದು ನೋಡು ತಾಯಿ ಕಾಪಾಡು ಅಂತ ದೇವರಾಜ್, ಶಿಲ್ಪಾ, ಜಯಂತಿ ನಟಿಸಿದಾಗ ಬಂದಾಕೆ. ಧರ್ಮದೇವತೆ, ಸ್ನೇಹಿತರೆ, ಸಿನಿಬಂಧ ನಿಮಗೆ ಇಷ್ಟವಾಗಿದೆ ಎಂದು ನಮ್ಮ ಭಾವನೆ. ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಮತ್ತೊಂದು ಪ್ರಸ್ತುತಿಯೊಂದಿಗೆ ವಾಹಿನಿಯಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.